ಒಂದು ಘಟನೆ ನಡೆದ ವಿವರಣೆಯನ್ನು ಜಗದ್ಗುರು ಪಂಚಾಚಾರ್ಯ ಮಾನವ ಧರ್ಮ ಸಂಸ್ಥೆಯ ಸದಸ್ಯರಾಗಿ ಭೂತಪೂರ್ವ ಅಧ್ಯಕ್ಷರಾಗಿ ಇದೀಗ ಸವಿಸ್ತಾರವಾಗಿ ಆ ವೃತ್ತಾಂತವನ್ನು ತಮ್ಮೆಲ್ಲರಿಗೆ ತಿಳಿಸಿದ್ದಾರೆ. ನಾವು ಹಿಮಾಲಯದಿಂದ ಬರುವಾಗ ಒಂದೆರಡು ದಿವಸಗಳಲ್ಲಿ ಅಲ್ಪ ಸ್ವಲ್ಪ ನಮಗೆ ತಿಳಿದ ವಿಷಯ. ಇದರಲ್ಲಿ ನಾವು ಒಂದೇ ಒಂದು ಮಾತು ಹೇಳಕ್ಕೆ ಬಯಸ್ತಾ ಇದ್ದೇವೆ. ಜಗದ್ಗುರು ಪಂಚಾಚಾರ್ಯ ಮಾನವ ಧರ್ಮ ಸಂಸ್ಥೆ ಅಧ್ಯಕ್ಷರಾಗಿದ್ದ ಕಾರಣ ಮತ್ತು ಪ್ರಾಚೀನವಾಗಿ ನಾವು ಸಂಕಲ್ಪ ಮಾಡಿರ್ತಾ ಇದ್ದೇವೆ. ನಾವು ಜಗದ್ಗುರು ಆಗುವ ಸಂದರ್ಭದಲ್ಲಿ ಕೈಯಲ್ಲಿ ವೀರಭದ್ರನನ್ನು ಹಿಡಿದುಕೊಂಡು ಪಂಚಪೀಠ ಪರಂಪರೆಯನ್ನು ಪ್ರಾಣ ಕೊಟ್ಟಾದರೂ ನಾವು ಇದನ್ನು ಉಳಿಸ್ತಾ ಇದ್ದೇವೆ ಅಂತ ನಾವು ಸಂಕಲ್ಪ ಮಾಡಿದ್ದೇವೆ. ಅದೇ ಪ್ರಕಾರವಾಗಿ ಇವತ್ತು ಒಂದೇ ಒಂದು ನಮ್ಮ ಸವಾಲು. ಇದೀಗ ನಮ್ಮ ರಂಭಾಪುರಿ ಸನ್ನಿಧಿಗಳು ಹೇಳಿದ ಪ್ರಕಾರ ವೀರಶೈವ ಧರ್ಮ 4 ವರ್ಷ ನಶಿಸುವುದನ್ನು ಯಾವ ಆಧಾರ ಮೇಲೆ, ಇದು ನಮ್ಮ ಚಾಲೆಂಜ್. ಯಾವ ಆಧಾರ ಮೇಲೆ ನೀವು ಹೇಳಿದ್ರಿ? ಯಾಕಂದರೆ ತೆಗೆದು ನೋಡಿದ್ರೆ ನಮ್ಮ ಇತಿಹಾಸ ದೊಡ್ಡ ಇತಿಹಾಸ, 5000 ವರ್ಷಗಳಿಂದ ಮುಂಚಿತವಾಗಿರ್ತಕ್ಕಂಥ ಇತಿಹಾಸ. ಅದನ್ನು ಅಲ್ಲವೇ ನೀವು ಹೇಳಿದವರು ಇದು ಯಾರು ತಂದೆ, ಯಾರ ಅಪ್ಪನ ಮನೆಯ ಆಸ್ತಿ ಅಲ್ಲ. ಇದು ಧರ್ಮ ಪರಂಪರೆಯ ಸೃಷ್ಟಿಯ ಪ್ರದೀರ್ಘವಾಗಿ ಬಂದಿರತಕ್ಕಂಥ ಪರಂಪರೆ ಇದೆ. ಅದಕ್ಕೋಸ್ಕರ ನಾವು ಯಾವುದೋ ವಿಷಯನೂ ಹೆಚ್ಚು ಹೇಳದೆ ನೀವು ಯಾವ ಆಧಾರ ಮೇಲೆ ನಮ್ಗೆ ಉತ್ತರ ಕೊಡಿ. ಕೊಡದೇ ಇದ್ರಪ್ಪ ಪರಿಣಾಮ ಗಂಭೀರ ಆಗುವುದು ಸ್ವಾಭಾವಿಕ. ರಂಭಾಪುರಿ ಸನ್ನಿಧಿ ಹೇಳಿದ ಪ್ರಕಾರ ಈಗ ನಮ್ಮದು ಇಲ್ಲಿ ಲಿಖಿತವಾಗಿಯೂ ಮೌಖಿಕವಾಗಿಯೂ ಮತ್ತು ಪರಂಪರೆಯಾಗಿಯೂ ಕೂಡ ಪ್ರಮಾಣ ನಮ್ಮಲ್ಲಿದೆ. ಆ ಪ್ರಮಾಣಕ್ಕೆ ನೀವು ಉತ್ತರ ಕೊಡಬೇಕಾಗ್ತೈತಿ. ನಾಳೆ ಕೋರ್ಟ್ ಆಗಲಿ ಕಚೇರಿ ಆಗಲಿ ಅದು ಮಾಡೋದಿತ್ತಪ್ಪ ಅಂದ್ರೆ ಯಾವಾಗಲೂ ಇದು ಮಾನವ ಧರ್ಮ ಸಂಸ್ಥೆ ಸದಾ ಸಿದ್ಧವಿದೆ. ನಾವು ಆಗಿದ್ದೇ ಅದಕ್ಕೆ. ಮನುಷ್ಯ ಬೇಲಿ ಹಚ್ತಾ ಇದ್ದಾನೆ ಹೊಲಕ್ಕೆ, ಆ ಹೊಲ ರಕ್ಷಣೆಗಾಗಿ. ಆ ಬೇಲಿನೇ ಮುರಿಯುವಾಗ ಆ ಮಾಲೀಕರು ನೋಡ್ತಾ ನಿಲ್ಲಲ್ಲ, ಮತ್ತು ಅದಕ್ಕೆ ಮೇಲೆ ಮಾಡುವ ವಿಚಾರ ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಇದು ಏನಪ್ಪ ಅಂದ್ರೆ ಹಾಸ್ಯಾಸ್ಪದವೋ ಅಥವಾ ಇದು ವೈರತ್ವವೋ ಅಥವಾ ಇದು ಅಜ್ಞಾನವೋ ಅಥವಾ ಅತಿ ಸುಜ್ಞಾನವೋ ಅದು ನಮಗೆ ತಿಳಿದು ಆಗಲಾರ್ದ ವಿಷಯ ಆಗಿದೆ. ಅದಕ್ಕೋಸ್ಕರವಾಗಿ ಅವ್ರು ಏನಪ್ಪ ಅಂದ್ರೆ ಇದು ಯಾಕೆ ನೀವು ಹೇಳಿದ್ರೆ ಹಂಗೆ ಇದಕ್ಕೆ ಮೊದಲು ನಮ್ಗೆ ಉತ್ತರ ಕೊಡ್ರಿ. ಈ ಮಾನವ ಧರ್ಮ ಸಂಸ್ಥೆಯ ಅಧ್ಯಕ್ಷರಿಂದ ನಾವು ಮಾತಾಡ್ತೀವಿ. ಅದಕ್ಕೆ ಇನ್ನು ಹೆಚ್ಚಿಗೆ ಇದರದಾಗ ನಾವೇನು ವಿಮರ್ಶೆ ಇವತ್ತು ಮಾಡಲ್ಲ. ಸಮಯ ಹಂಗೆ ಬರ್ತಾ ಇದೆ. ಹಿಂದಕ್ಕೆ 17ನೇ ಇಸ್ವಿಯಲ್ಲಿ 2017ನೇ ಇಸ್ವಿಯಲ್ಲಿ ಇದೇ ಪ್ರಸಂಗ ಬಂದಾಗ ನಾವು 6 ತಿಂಗಳ ಮೌನವಾಗಿದ್ದೆವು. ಯಾಕಂದ್ರೆ ಇದು ಲಿಂಗಾಯತ ಅನ್ನೋದು ಧರ್ಮದ ಬೇಡಿಕೆ ಇದು ಸ್ಟೇಟ್ ಗೌರ್ಮೆಂಟ್ಗಿಲ್ಲ, ಇದು ಭಾರತದಲ್ಲಿಯ ಆಂಥ್ರೋಪಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ಅದಕ್ಕೆ ಇದು ಅಧಿಕಾರ ಇದೆ, ಜಾತಿ ಮತದ. ಆನಂತರ ಪ್ರಧಾನಮಂತ್ರಿಯಾಗಿದೆ. ಇದರ ಸಂದರ್ಭವಾಗಿ ಕೇದಾರದಲ್ಲಿ 17 ಪ್ರಧಾನಿಯವರು ಬಂದಾಗ ಒಂದು ಲೆಟರ್ ಕೊಟ್ಟಿದ್ದೆವರು. ಏನಪ್ಪ ಅಂದರೆ ಭಾರತ ದೇಶದಲ್ಲಿ ಅನೇಕ ಧರ್ಮ ಮತ ಪಂಥಗಳಿವೆ, ಅದರಲ್ಲಿ ಒಂದು ವೀರಶೈವ ಲಿಂಗಾಯತ ಧರ್ಮ ಸನಾತನ ಹಿಂದೂಯುಕ್ತ ಒಂದು ಧರ್ಮವಾಗಿದೆ. ಇದರ ಧರ್ಮಗ್ರಂಥ ಸಿದ್ಧಾಂತ ಶಿಖಾಮಣಿಯಾಗಿದೆ ಮತ್ತು ಇದರ ಪಂಚಪೀಠಾಧೀಶರು ಸಂಸ್ಥಾಪಕರಾಗಿದ್ದಾರೆ. 12ನೇ ಶತಮಾನದಲ್ಲಿ ವಚನ ಸಾಹಿತ್ಯ ರೂಪದಲ್ಲಿ ಪಂಚಾಚಾರ ಶತಸ್ಥಲ ಅಷ್ಟಾವರಣದ ವಿಷಯ ಕುರಿತು ಮಾಡಿರ್ತಕ್ಕಂಥ ವಚನ ಸಾಹಿತ್ಯವನ್ನು ಬರೆದು ವೀರಶೈವ ಧರ್ಮಕ್ಕೆ ದೊಡ್ಡ ಉಪಕಾರ ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿ 16ನೇ ಇಸ್ವಿಯಲ್ಲಿ ಮನ್ಮಸ್ವಾಮಿ ಅನ್ನವರು ಮರಾಠಿ ಭಾಷೆಯಲ್ಲಿ ಇದರಲ್ಲಿರ್ತಕ್ಕಂಥ ಸಾರ ಪರಮರಹಸ್ಯ ಗ್ರಂಥದಿಂದ ಅದು ಅವರು ಪ್ರಚಾರ ಪ್ರಸಾರ ಮಾಡಿದ್ದಾರೆ. ಅದಕ್ಕೆ ಇಂಥ ಅಲ್ಪಸಂಖ್ಯಾಕವಾದಕ್ಕೆ ಸಹಾಯ ಕೊಡಕ್ಕೆ ಬರ್ತದೆ ಅಂತೇಳಿ ನಾವು ಕೊಟ್ಟಿರ್ತಕ್ಕಂಥದ್ದು ಪತ್ರ ಇತ್ತು. ಅದು ನಾವು ಪ್ರತ್ಯಕ್ಷ ಅವರಿಗೆ ಕೇಳಿದಾಗ ಇದು ಪರಂಪರೆ ಆಗಿರ್ತಕ್ಕಂಥದ್ದು, ಇದು ಪರಂಪರೆ ಆಧಾರ ಇದೆ ಅಂತೇಳಿ ಕರ್ನಾಟಕ ಗೌರ್ಮೆಂಟದಿಂದ ಹೋಗಿರ್ತಕ್ಕಂಥ ಲಿಂಗಾಯತ ಧರ್ಮಕ್ಕೆ ಅದು ಹೊಳೆ ಕಳಿಸಿದ್ದು ಸ್ವತಃ ನಾವು ಫೋನ್ ಮಾಡಿದ್ರು. ಅದಕ್ಕೆ ಆಧಾರಗಳಿಲ್ಲದಂತೆ ಮಾತನಾಡೋದು ಇದು ಒಳ್ಳೆಯದಲ್ಲ. ಯಾಕೆ ಇದು ಯಾವುದೇ ಒಬ್ಬನ ಒಂದು ವ್ಯಕ್ತಿಗೆ ನೀವು ಮಾತಾಡಬೇಕಾಗಿತ್ತು ಅಂದ್ರೆ ಪೂರ್ಣ ಅಭ್ಯಾಸ ಮಾಡಿರಿ. ಅಭ್ಯಾಸ ಮಾಡಿ ಮಾತಾಡಲಿತ್ತಪ್ಪ ಅಂದ್ರೆ ಮೌನ ತಾಳ್ರಿತ ಅನ್ನೋದು ರಂಭಾಪುರಿ ಸನ್ನಿಧಿಯವರು ಹೇಳಿದ ಪ್ರಕಾರ ಅದೇ ನಿಜವಾಗಿಯೂ ಮಾನವ ಧರ್ಮದ ಪ್ರತೀಕವೇ ಇದೆ. ಇದು ವೀರಶೈವ ಸಿದ್ಧಾಂತ ಹೆಂಗಿದೆಪ್ಪ ಅಂದ್ರೆ ಅಲ್ಲಿ ಉತ್ತರಾಖಂಡದಲ್ಲಿ ಒಂದೂ ವೀರಶೈವರ ಮನೆ ಇಲ್ಲ, ಆದರೂ ಕೂಡ ಎಲ್ಲ ಇಡೀ ರಾಜ್ಯ ನಮ್ಮನಿಗೆ ಮನ್ನಣೆ ಮಾಡ್ತಾ ಇದೆ. ಬೊಲಂದ ಕೇದಾರ ಅಂತ ಇದ್ದಾನೆ, ಮಾತನಾಡುವ ಕೇದಾರ ಅಂತೇಳಿ ಸ್ವೀಕಾರ ಮಾಡ್ತಾ ಇದ್ದಾನೆ. ಇನ್ನೂ ಒಂದು ಪರಂಪರೆಯಲ್ಲಿ ಕೇದಾರನಾಥನ ಮಸ್ತಕದ ಮೇಲೆ 6 ತಿಂಗಳ ಅದು ಸುವರ್ಣ ಕಿರೀಟ ಇರ್ತದೆ. ಬಾಗಿಲು ಮುಖದ ಮೇಲೆ ನಮ್ಮ ಮೇಲೆ ಬರ್ತೀವಿ. ಇದು ಪಂಚಪೀಠದ ಪರಂಪರೆಯ ಪ್ರತೀಕ ಇದೆ. ಇವತ್ತಿಂದಲ್ಲ,
ಇದು ಕುಮಾಯಿ ಡಿವಿಷನ್ ಕಾನೂನಾಗಿ ರೂಢಿಯಾಗಿ ಅದು ತೆಗೆದು ನೋಡಿದ್ರೆ 324ನೇ ಲಿಸ್ಟ್ ನಮ್ಮಲ್ಲಿ ಅಧಿಕೃತವಾಗಿ ರಾಜರು ಕೊಟ್ಟಿದ್ದು, ಸರ್ಕಾರ ಕೊಟ್ಟಿದ್ದು ನಮ್ಮಲ್ಲಿ ಪ್ರಮಾಣ ಇದೆ. ಅದಕ್ಕೆ ಇಂಥ ಪ್ರಮಾಣ ಇರುವ ನೀವು ಕೊಟ್ಟರು ಇದು ಯಾಕೆ ಕೊಟ್ಟರೆ ನಮಗೆ ಇದು ಉತ್ತರ ಬೇಕು. ನೀವು ಅದು ಮುಂದೆ ಕ್ಷಮ ಪ್ರಾಯಶ್ಚಿತ್ತ ಸುಧಾರಿಸ್ಕೊಳ್ಳೋದು ಆಮೇಲೆ ನಮಗಿದು ನಿಮಗೆ ಚಾಲೆಂಜ್. ಮಾನವ ಧರ್ಮ ಸಂಸ್ಥೆ ಇದು ಚಾಲೆಂಜ್. ಏನಪ್ಪ ಅಂದರೆ ನೀವು ಅವರಿಗೆ ನೀವು ಕೊಡಲೇಬೇಕು, ಇದು ಉತ್ತರ ಕೊಡಲೇಬೇಕು. ಯಾವ ಆಧಾರ ಮೇಲೆ? ನಿಮ್ಮ ಅಪ್ಪನ ಆಸ್ತಿ ಇತ್ತಂದರೆ ಮಗನಿಗೆ ಆಗ್ತಾಯಿದೆ, ಮಗನ ಆಸ್ತಿ ಇದ್ದರೆ ಮೊಮ್ಮಗನಿಗೆ ಆಗ್ತಾಯಿದೆ. ಆದರೆ ಇದು ನಮ್ಮದು ಯಾರ್ದು ಅಲ್ಲ, ಪರಮಾತ್ಮನ ಮಾಡಿಟ್ಟಿರ್ತಕ್ಕಂಥ ಆಸ್ತಿ. ವೇದ ಆಗಮ ಉಪನಿಷತ್ಗಳಿಂದ ಮಾಡಿರ್ತಕ್ಕಂಥ ದೊಡ್ಡ ಆಸ್ತಿ ಇದೆ. ಆ ಆಸ್ತಿಯ ಮುಖಾಂತರವಾಗಿ ಏನು ಕೊಡ್ತೀರಪ್ಪ ಅಂದರೆ ಇದು ಖೇದಕರವಾಗಿದ್ದ ದೇಶಕ್ಕಲ್ಲ ವಿಶ್ವಕ್ಕಾಗಿ. ಅಲ್ಲಿ ನಮ್ಮಲ್ಲಿ ನೇಪಾಳದಲ್ಲಿದ್ದೀವಿ, ಅದು ವೀರಶೈವ ಶಬ್ದದ ಪ್ರಯೋಗದಲ್ಲಿ ನೇಪಾಳದಲ್ಲಿ ನಮ್ಮ ಮಠ ಇದೆ, ಅಲ್ಲಿ ರಾವಲ್ ನಿವಾಸ್ ಇದೆ, ಇನ್ನೂ ಅದು ಇದೆ. ಅದೇ ಪ್ರಕಾರ ಲಂಕಾದಲ್ಲಿ, ಶ್ರೀಲಂಕಾದಲ್ಲಿ ರಂಭಾಪುರಿ ಪೀಠದ ರೇಣುಕಾಚಾರ್ಯರು 3 ಕೋಟಿ ರೂಪಾಯಿ ಶಿವಲಿಂಗವನ್ನು ತಾಳಿ ಅವರಿಗೆ ವಿಭೀಷಣನಿಗೆ ಮಾಡಿರ್ತಕ್ಕಂಥ 9 ಕೋಟಿ ಮಾಡಿರ್ತಕ್ಕಂಥ 6 ಕೋಟಿ ಅನ್ನೋರು ಮಾಡಿದ್ರೆ 3 ಕೋಟಿ ಮಾಡಿದ್ದು ಇವತ್ತಿಗೂ ಪ್ರಮಾಣ ಸಿಗ್ತಾ ಇದೆ. ಹೀಗಿರುವಾಗ ನೀವು ಇದು ಮಾತು ಹೇಳ್ತೀರಪ್ಪ ಅಂತಂದ್ರೆ ಇದು ಯಾವ ಆಧಾರ ಮೇಲೆ ಹೇಳಿದಪ್ಪ ಅಂದರೆ ಇದು ನಮ್ಗೆ ಸ್ಪಷ್ಟೀಕರಣ ಬೇಕು. ಅಲ್ಲಿವರೆಗೆ ನಾವು ಇದಕ್ಕೆ ಮೌನ ತಾಳೋದು ಕಷ್ಟ ಆಗ್ತದೆ. ಆನಂತರ ಮುಂದದು ಆಗಿದ್ದ ಕೆಲಸಕ್ಕೆ ಮೊದಲು ನಿಮ್ಗೆ ಅದಕ್ಕೆ ಬೇಕು, ಆನಂತರ ಅದಕ್ಕೆ ಪ್ರಾಯಶ್ಚಿತ್ತು ಒಗ್ಗೂಡಿಕೆ. ನಾವೇನು ಯಾರಿಗೆ ಬಸವಣ್ಣ ಸನ್ನಿಧಿಯವರು ಹೇಳಿದ ಪ್ರಕಾರ ಬಸವಣ್ಣನ ಅವಹೇಳನ ಮಾಡಿಲ್ಲ. ಬಸವಣ್ಣ ಯಾರನ್ನೋದು ಗೊತ್ತದ, ಎಲ್ಲಿ ಹುಟ್ಟಿರೋದು ಗೊತ್ತದ, ಮತ್ತು ಅವರು ಏನು ಮಾಡ್ಯಾರಂತ ವಚನ ಸಾಹಿತ್ಯ ಗೊತ್ತದ. ಅದಕ್ಕೆ ನಮ್ಮಲ್ಲಿ 17 ಪೃಷ್ಠದ ನಮ್ಮಲ್ಲಿ ಒಂದು ಲಿಸ್ಟ್ ಇದೆ, ಈಗ ನಾವು ತಂದಿಲ್ಲ 17. ಅದರಲ್ಲಿ ಶಿವಶರಣರು ಮತ್ತು ಬಸವೇಶ್ವರರು ಮತ್ತು ಪಂಚಾಚಾರ್ಯರು, ಉಪನಿಷತ್ತುಗಳು, ಆಗಮಗಳಲ್ಲಿ ವೀರಶೈವದ